2023ರ ವಿಧಾನಸಭಾ ಚುನಾವಣೆಯ ಲೆಕ್ಕಾಚಾರಗಳು ಹೇಗಿತ್ತು, ಅಲ್ಲಿ ಯಾರೆಲ್ಲ ಗೆದ್ರು, ಜೊತೆಗೆ ಅಲ್ಲಿ ಇರುವಂಥ ಕ್ಷೇತ್ರಗಳು ಹೇಗಿದ್ದಾವೆ, ಯಾಕೆಂದರೆ ಅಲ್ಲಿ ಅಂದರೆ ಎಷ್ಟು ಕ್ಷೇತ್ರಗಳಿದ್ದಾವೆ, ಅಲ್ಲಿ ಯಾರೆಲ್ಲ ಗೆದ್ರು, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ 2023ರಲ್ಲಿ ಬರುವಂಥ ಕ್ಷೇತ್ರಗಳು, ಅಲ್ಲಿ ಗೆದ್ದಿರುವಂಥ ಅಭ್ಯರ್ಥಿಗಳು, ಜೊತೆಗೆ ಪಕ್ಷ ಅಂತ ಬಂದಾಗ ಯಾವ ಪಕ್ಷ ಅಲ್ಲಿ ಗೆದ್ದಿದೆ ಅಂತೇಳಿ ಅದೆಲ್ಲವನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ ನೋಡಿ, ಸಂಸತ್ ಕ್ಷೇತ್ರ ಪರಿಚಯ ಮಂಗಳೂರು ದಕ್ಷಿಣ ಬರುತ್ತೆ. ಅಲ್ಲಿ ವೇದವ್ಯಾಸ ಕಾಮತ್ ಬಿಜೆಪಿಯಿಂದ ಗೆಲ್ತಾರೆ. ಕಾಂಗ್ರೆಸ್ ವಿರುದ್ಧ 23,962 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ. ತದನಂತರ ಮಂಗಳೂರು ಉತ್ತರದಲ್ಲಿ ಭರತ್ ಶೆಟ್ಟಿ ಅವರು ಬಿಜೆಪಿಯಿಂದ ಸ್ಪರ್ಧೆಯನ್ನು ಮಾಡ್ತಾರೆ, ಅವರು ಗೆಲ್ತಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ 32,922 ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸ್ತಾರೆ. ಇನ್ನು ಬಂಟ್ವಾಳ ಅಲ್ಲಿ ಬಿಜೆಪಿಯಿಂದ ರಾಜೇಶ್ ನಾಯಕ್ ಅವರು ಸ್ಪರ್ಧೆಯನ್ನು ಮಾಡ್ತಾರೆ, ಅವರೇ ಗೆಲ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ 8,282 ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸ್ತಾರೆ. ಇದಾದ ನಂತರ 4ನೇದು ಬೆಳ್ತಂಗಡಿ, ಅಲ್ಲಿ ಹರೀಶ್ ಪೂಂಜಾ ಅವರು ಸ್ಪರ್ಧೆಯನ್ನು ಮಾಡ್ತಾರೆ, ಬಿಜೆಪಿಯಿಂದ ಅವರು ಗೆಲ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ 18,216 ಮತಗಳ ಅಂತರದಿಂದ. ಇನ್ನು ಬಹಳ ಮುಖ್ಯವಾಗಿ ಸುಳ್ಯ, ಭಾಗೀರಥಿ ಮುರುಳ್ಯ, ಅಲ್ಲಿ ಬಿಜೆಪಿ ಕೂಡ ಗೆಲ್ಲುತ್ತೆ. ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ 30,874 ಮತಗಳ ಅಂತರದಿಂದ ಗೆಲುವನ್ನ ಬಿಜೆಪಿಯಲ್ಲಿ ದಾಖಲಿಸುತ್ತೆ. ಇನ್ನು ಇದಾದ ನಂತರ 6ನೇದು ಪುತ್ತೂರು ನೋಡಿ, ಅಶೋಕ್ ರೈ, ಅಲ್ಲಿ ಕಾಂಗ್ರೆಸ್ ಜಯಬೇರಿ, ಕಾಂಗ್ರೆಸ್ಗೆ ಗೆಲುವು ಸಿಕ್ಕಿದೆ. ಅಲ್ಲಿ ಪಕ್ಷೇತರ ಅಭ್ಯರ್ಥಿಯ ವಿರುದ್ಧ 4,149 ಮತಗಳ ಅಂತರದಿಂದ ಇಲ್ಲಿ ಕಾಂಗ್ರೆಸ್ ಗೆಲುವು ದಾಖಲಿಸುತ್ತೆ. ಇನ್ನು ಇದಾದ ನಂತರ ಮಂಗಳೂರು UT ಖಾದರ್ ಸ್ಪರ್ಧೆಯನ್ನು ಮಾಡ್ತಾರೆ ಕಾಂಗ್ರೆಸ್ ಕಡೆಯಿಂದ. ಬಿಜೆಪಿಯ ಅಭ್ಯರ್ಥಿ ವಿರುದ್ಧ 22,790 ಮತಗಳ ಅಂತರದಿಂದ ಇವರು ಗೆಲುವನ್ನ ದಾಖಲಿಸ್ತಾರೆ. ಇನ್ನು ಮೂಡಬಿದಿರೆ, ಇಲ್ಲಿ ಉಮಾನಾಥ ಕೋಟ್ಯಾನ್ ಅಂತೇಳಿ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ, ಕಾಂಗ್ರೆಸ್ ವಿರುದ್ಧ ಗೆಲ್ತಾರೆ. 22,468 ಮತಗಳ ಅಂತರದಿಂದ ಇವರು ಗೆಲುವನ್ನ ದಾಖಲಿಸಿದ್ದಾರೆ. ಅಂದ್ರೆ 2023ರ ಕ್ಷೇತ್ರಗಳು ಜೊತೆಗೆ ಯಾರೆಲ್ಲ ಗೆದ್ರು ಅನ್ನೋದನ್ನ ನಾವು ನೋಡಿದ್ವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.